ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಾವಣಗೆರೆ ಕ್ಷೇತ್ರ ಎಷ್ಟು ಮುಖ್ಯವೋ ಬಾಗಲಕೋಟೆ ಕ್ಷೇತ್ರ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಮುಖ್ಯ. ತಮ್ಮ ಆಪ್ತನ ಮಗನಿಗೆ ಟಿಕೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾಗಿದೆ. ಹೀಗಾಗಿಯೇ ದಾವಣಗೆರೆಗೆ ಮುನ್ನ ಬಾಗಲಕೋಟೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ಮಾಡಿದ್ರು. ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಷ್ಟೇ ಸುತ್ತುಗುಂಟನಗರ ಗ್ರಾಮಕ್ಕೆ ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೇವೆ. ಅಂದ್ರೆ ದಿನದ ಮೊದಲನೆಯ ಪ್ರಚಾರಾರ್ಥವಾಗಿ ಈಗ ಸುತ್ತುಗುಂಟನಗರ ಗ್ರಾಮಕ್ಕೆ ಈಗಷ್ಟೇ ಸಿದ್ದರಾಮಯ್ಯನವರು ಬಂದಿರುವಂತದ್ದು. ಹಾಗಾದ್ರೆ ಏನೆಲ್ಲ ಪ್ರಚಾರವನ್ನು ಮಾಡ್ತಾರೆ, ಯಾವ ರೀತಿ ಅದನ್ನು ಅವ್ರು ಏನೆಲ್ಲ ಮಾಡ್ತಾರೆ ಅಂತ ನಾವು ನೋಡಿ ಬರೋಣ ಬನ್ನಿ. ಬಿಜೆಪಿಯವರು ಬಿಟ್ಟಿರ್ತಕ್ಕಂಥ ಕೆಲಸಗಳು ಮುಂದುವರಿಸಬೇಕಾದ್ರೆ ನಮ್ಮದೇ ಸರ್ಕಾರ ಇರೋದು ರಾಜ್ಯದಲ್ಲಿ. ಯಾರ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ, ನನ್ನ ಸರ್ಕಾರ. ಕರೆನ್ಸಿ ಮಟ್ಟ ಬಂದ್ರೆ ಕೆಲಸಗಳು ಆಯ್ತವ? ಉಮೇಶ್ ಮೇಟಿಗಿದ್ರೆ ಎಲ್ಲ ಕೆಲಸಗಳು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾವ್ಯಾವ HY ಮೇಟಿಯವರು ಪ್ರಾರಂಭ ಮಾಡಿ ಬಿಟ್ಟಿದ್ದಾರೆ ಆ ಕೆಲಸಗಳೆಲ್ಲ ಮುಂದುವರಿಬೇಕಾದ್ರೆ, ಪೂರ್ಣಗೊಳ್ಳಬೇಕಾದ್ರೆ ಉಮೇಶ್ ಮೇಟಿಯವರನ್ನ ತಾವು ಆಶೀರ್ವಾದ ಮಾಡಲೇಬೇಕು. ಆಶೀರ್ವಾದ ಮಾಡ್ತಿದೆಯಲ್ವಾ? ಮಾಡ್ತೀರಾ? ನನ್ನ ಕೈ ಬಲಪಡಿಸ್ತೀರಾ? ನಮ್ಮ ಸರ್ಕಾರ ಶಕ್ತಿ ಕೊಡ್ತೀರಾ? ಆದ್ರಿಂದ ಉಮೇಶ್ ಭೇಟಿಯವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು. ಈಗಷ್ಟೇ ನಾಯನಗಿರಿ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನು ಮುಗಿಸಿ ಇನ್ನೇನು ಊಟದ ಕಡೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವುದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಮಧ್ಯ ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇಡೀ ದಿವಸ ಪ್ರಚಾರವನ್ನು ಮಾಡುವಂತ ಸಿದ್ದರಾಮಯ್ಯನವರು ಇವತ್ತಿನ ದಿವಸ ಏನಂತಂದ್ರೆ ಈಗಷ್ಟೇ ಏನಂತಂದ್ರೆ ಊಟಕ್ಕೆ ತೆರಳುತ್ತಾ ಇರುವಂತದ್ದು. ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿಯವರು ಏನೇ ಅಪಪ್ರಚಾರ ಮಾಡಿದ್ರು ಕೂಡ, ಏನೇ ಟೀಕೆಗಳು ಮಾಡಿದ್ರು ಕೂಡ ನಾವು ಗೆದ್ದೇ ಗೆಲ್ತೀವಿ. ಸಿಎಂ ಸಿದ್ದರಾಮಯ್ಯ ಬರುವುದರಿಂದ ನಮಗೆ ಬಹಳಷ್ಟು ಉತ್ಸಾಹ ಇಮ್ಮಡಿಯಾಗಿದೆ. ಈ ಕಾರಣದಿಂದ ಏನಂತಂದ್ರೆ ನಮ್ಮ ಅಭ್ಯರ್ಥಿ ಉಮೇಶ್ ಭೇಟಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.